ಎಷ್ಟು ಮಂತ್ ಅಂತ ಕೇಳಿದ್ರಿ. ನನಗಿವಾಗ ಟ್ವಿನ್ಸ್ ಬೇಬಿ ಇತ್ತಲ್ಲ, ಏನಾಯಿತು, ಟ್ವಿನ್ಸ್ ರೈಟ್ ಸೈಡ್ ಮೂಮೆಂಟ್ ಆಗುತ್ತಾ ಏನು ಲೆಫ್ಟ್ ಸೈಡ್ ಮೂಮೆಂಟ್? ಟಫೆಸ್ಟ್ ಕ್ವಶನ್ ಇದು. ನಿಮಗೆ ಪುನಃ ಗರ್ಲ್ ಬೇಬಿ ಆದ್ರೆ ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ? ನಿಮ್ಮದು ಸಿಸರೇನಾ ಅಥವಾ ನಾರ್ಮಲ್ಲ ಅಂತ ವೇಟ್ ಎಷ್ಟಿದೆ ಪಾಪುದು ಅಂತ. ಹ್ಯಾಪಿ ಬರ್ತ್ಡೇ ಶಾಂತ ಚಿಕ್ಕಿ, ಯಾವಾಗಲೂ ಖುಷಿ ಖುಷಿ. ನಮ್ಮ ಅಪ್ಪಾಜಿ 5:30 ಎದ್ದು ಅನನ್ಯವ ಪಾಪ ಗೈಸ್ ನನ್ನ ಸಲುವಾಗಿ ಎಗ್ ಪಪ್ ತರಿಸ್ರಿ. ಮತ್ತು ಕಮೆಂಟ್ ಮಾಡೋದಂತೂ ಬಿಡಬೇಡಿ ಗೈಸ್. ನಿಮ್ಮ ಕಮೆಂಟ್ಸ್ ನೋಡಿ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಇವತ್ತು ಸಂಡೇ ಐತಿ. ಅನನ್ಯ ಅಮೂಲ್ಯ ಮನ್ಯಾಗ ಅದಾರ ಇವತ್ತು. ಬಾರಿ ಅವರು ಏನು ಮಾಡ್ತಾರಂತೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಾನು ಸ್ವಲ್ಪ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಕೇಳಾಕಂತಿದ್ರಿ. ಜರ್ನಿ ಏನು ಚೆನ್ನಾಗಿದೆ ಗೈಸ್, ಮೊನ್ನೆನೇ ಹೇಳಿದ್ದೆ ಒಂದು ಬ್ಲಾಗ್ನಾಗ. ಆದರೆ ಇದು ಏನೇನು ಸಿಂಪ್ಟಮ್ಸ್ ಆಗ್ತವೋ, ಏನೇನು ಕ್ವಶನ್ಸ್ ಕೇಳಿದ್ರಿ ಸ್ವಲ್ಪ ಜನ. ಮತ್ತು ಇನ್ನೊಂದು 2 ಮಂತ್ಸ್ ಆದ್ರೆ ಅದನ್ನು ಮುಗೀತದ. ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ ಕ್ವಶನ್ ಮಾಡಿದವ್ರಿಗೆ ಹೇಳೋಣ ಅಂತೇಳಿ ಈ ಬ್ಲಾಗ್ ಮಾಡಾಕಂತೀನಿ. ಫಸ್ಟ್ ಏನಪ್ಪ ಅಂತಂದ್ರೆ, ನಾನು ಎಷ್ಟು ಮಂತ್ ಅಂತ ಕೇಳಿದ್ರಿ. ನನಗಿವಾಗ 7 ಸ್ಟಾರ್ಟಾಗಿ ಒಂದು 10 ಡೇಸ್ ಆಗಿದೆ ಗೈಸ್. 7 ನಡೀತಾ ಇದೆ. ಆರಾಮದಿನಿ, ಏನು ತೊಂದರೆ ಇಲ್ಲ. ಊಟ ಗೀಟ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಮತ್ತು ಜಾಸ್ತಿ ಹಸುವಾಗ್ತಿದೆ ಗೈಸ್. ಇವಾಗ ಒಂದು ವಾರ ಆಯ್ತು ಅನ್ಸುತ್ತಾ, ಜಾಸ್ತಿ ಹಸುವಾಗ್ತಿದೆ. ಅಂದರೆ ಇವಾಗ ಏನೋ ಬೆಳವಣಿಗೆ ಇವಾಗ ಸ್ಟಾರ್ಟ್ ಆಗುತ್ತಂತ ಜಾಸ್ತಿ. ಸೊ ಅದಕ್ಕೆ ಹಸುವಾಗ್ತೈತೆ ಅಂತ ಅನ್ಸಕ್ಕಂತೈತಿ. ಊಟ ಅಂತೂ ಮಾಡಕ್ಕಂತೀನಿ. ಮತ್ತು ನಾನು ಫಸ್ಟ್ ಪ್ರೆಗ್ನೆನ್ಸಿ ವಿಡಿಯೋ ಇದನ್ನು ಮಾಡಿದ್ನಲ್ಲ ಗೈಸ್, ಹೇಳಿದ್ನಲ್ಲ ವಿಡಿಯೋದಲ್ಲಿ, ಅವಾಗ ಟ್ವಿನ್ಸ್ ಬೇಬಿ ಇತ್ತು ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಹೇಳಿದ್ದೀನಿ ಕೂಡ. ಬಟ್ ಆದರೂ ಒಬ್ಬೊಬ್ಬರು ಕಮೆಂಟ್ಸ್ನಲ್ಲಿ ಕೇಳಾಕಂತಿದ್ರಿ, ಟ್ವಿನ್ಸ್ ಬೇಬಿ ಇತ್ತಲ್ಲ ಏನಾಯಿತು, ಟ್ವಿನ್ಸ್ ಇದೇನಾ ಅಂತ ಕೇಳಾಕಂತಿದ್ರಿ. ಟ್ವಿನ್ಸ್ ಇಲ್ಲ ಗೈಸ್, ಒಂದೇ ಪಾಪು ಐತಿ ಇವಾಗ ಪ್ರೆಸೆಂಟ್. ಅದು ಸ್ವಲ್ಪ ಕರಗಿ ಹೋಗುತ್ತಾ ಅಂತ ಹೇಳಿದರು ಡಾಕ್ಟರು. ಯಾಕಂದರೆ ನಂಗೆ 2.5 ಮಂತ್ಸಲ್ಲೇ ಅದು ಹೋಗ್ಬಿಟ್ಟಿತ್ತಲ್ಲ. ಸೊ ಜಾಸ್ತಿ ದಿನ ಏನಾಗಿದ್ದಿಲ್ಲ. ಸೊ ಏನು ಪ್ರಾಬ್ಲಮ್ ಇರಲ್ಲ, ಅದು ತಾನಾಗೇ ಹೋಗುತ್ತಾ, ಏನು ವರಿ ಮಾಡ್ಕೋಬಾಡ್ರಿ ಅಂತ ಹೇಳಿದ್ರು. ಅದಾದಮೇಲೆ ಇವಾಗ ಮೊನ್ನೆ ಸ್ಕ್ಯಾನಿಂಗ್ ಹೋದಾಗ ಕೂಡ ಅದ್ರ ಬಗ್ಗೆ ಏನೂ ತೋರಿಸಿಲ್ಲ ಗೈಸ್. ಒಂದೇ ಬೇಬಿ ತೋರಿಸೈತಿ ಅಷ್ಟೇ, ಟ್ವಿನ್ಸ್ ಬೇಬಿ ಇಲ್ಲ, ಒಂದೇ ಬೇಬಿ ಇರೋದು. ಜಾಸ್ತಿ ಜನ ಕೇಳಿದ್ರಿ, ರೈಟ್ ಸೈಡ್ ಮೂಮೆಂಟ್ ಆಗುತ್ತಾ ಏನು ಲೆಫ್ಟ್ ಸೈಡ್ ಮೂಮೆಂಟ್ ಆಗುತ್ತಾ ಅಂತೇಳಿ. ಅದು ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ ಗೈಸ್. ನಾನು ಎಷ್ಟು ಅಬ್ಸರ್ವ್ ಮಾಡ್ತೀನಿ, ರೈಟ್ ಸೈಡ್ ಆಗುತ್ತಾ ಅಥವಾ ಏನು ಲೆಫ್ಟ್ ಸೈಡ್ ಆಗುತ್ತಾ ಅಂತೇಳಿ ಅಬ್ಸರ್ವ್ ಮಾಡ್ತಿರ್ತೀನಿ ನಾನು. ಬಟ್ ಏನಪ್ಪ ಅಂತಂದರೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನನಗೆ ಅವಾಗ ಫಸ್ಟಿಂದ ನಂಗೆ ಮೂಮೆಂಟ್ ಆದಾಗ ಸ್ಟಾರ್ಟ್ ಆಗಿಂದ 5 ಸ್ಟಾರ್ಟ್ ಆಗಿತ್ತು ಅನಿಸುತ್ತಾ, 5 ಸಮಥಿಂಗ್ ಆಗಿತ್ತು. ಅವಾಗ ನಂಗೆ ಸ್ವಲ್ಪ ಮೂಮೆಂಟ್ ಲೈಟಾಗಿ ಸ್ಟಾರ್ಟ್ ಆಗಿತ್ತು. ಅವಾಗ ನಂಗೆ ರೈಟ್ ಲೆಫ್ಟ್ ಅದೊಂದು ದೊಡ್ಡ ಕನ್ಫ್ಯೂಸ್ ಗೈಸ್. ಅದು ಹೋಗಿ ಎಷ್ಟು ದೊಡ್ಡವರಾದ್ರೂ ರೈಟ್ ಯಾವುದು ಲೆಫ್ಟ್ ಅದು ಜಗ್ಗಿ ಕನ್ಫ್ಯೂಸ್ ನನಗೀಗಲೂ ಕೂಡ. ಅದು 5 ಮಂತ್ಸ್ ಸ್ಟಾರ್ಟ್ ಆದಾಗ, 5 ಮಂತ್ಸ್ ಸಮಥಿಂಗ್ ಆದಾಗ ಫಸ್ಟ್ ಬೇಬಿ ಮೂಮೆಂಟ್ ಈಗಲೂ ಕನ್ಫ್ಯೂಸ್. ಲೆಫ್ಟ್ ಸೈಡ್ ಆಗ್ತಿತ್ತು. ಈ ಒಂದು ಮಂತ್ ಆಗಕ್ಕೆ ಬಂತು, ಈಗ ರೈಟ್ ಸೈಡ್ ಆಗುತ್ತಾ. 2 ಕಡೆನೂ ಆಗ್ತಿರುತ್ತೆ ಗೈಸ್, ಒಂದು ಕಡೆ ಅಂತಿಲ್ಲ ನಂದು ಎಕ್ಸಾಕ್ಟ್. ಫಸ್ಟಿಗೆ ಆ ಕಡೆ ಜಾಸ್ತಿ ಅನಿಸಿತ್ತು, ಇವಾಗ ಈ ಕಡೆ ರೈಟ್ ಸೈಡ್ ಜಾಸ್ತಿ ಅನಿಸ್ತಿದೆ. ಅಂದ್ರೆ ಎದಕ್ಕೆ ಕೇಳಿರ್ತಾರೆ ಅಂತಂದ್ರೆ, ಒಬ್ಬೊಬ್ಬರು ರೈಟ್ ಸೈಡ್ ಮೂಮೆಂಟ್ ಏನೇನೋ ಬಾಯ್ ಗರ್ಲ್ ಅಂತೇಳಿ ಗೆಸ್ ಮಾಡ್ತಾರೆ. ಸೊ ಅದಕ್ಕೆ ಕೇಳಿರ ಅನಿಸುತ್ತಾ. ಆ ಥರ ಏನೂ ಇರೋಂಗಿಲ್ಲ, ಗೊತ್ತಿಲ್ಲ. ಒಬ್ಬೊಬ್ರಿಗೆ ಆಗಿರುತ್ತೆ, ಒಬ್ಬೊಬ್ರಿಗೆ ಆಗಿರಲ್ಲ. ಒಬ್ಬರು ಸುಳ್ಳು ಅಂತಾರೆ, ಒಬ್ಬರು ನಿಜ ಅಂತಾರೆ. ನಂಗಂತೂ ಆ ಕಡೆ ಈ ಕಡೆ 2 ಸೈಡ್ ಆಗ್ತಿದೆ. ಯಾವುದಂತ ಕಂಡುಹಿಡಿಬೇಕು, ನೀವೇ ಹೇಳಿ ಕೇಳ್ರಿ. ಮತ್ತೇನಪ್ಪ ಅಂತಂದ್ರೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಟಫೆಸ್ಟ್ ಕ್ವಶನ್ ಇದು. ಟಫ್ ಅಂತಲ್ಲ, ಗೊತ್ತಿಲ್ಲ ಇದು ಹೆಂಗೈತೆ ಅಂತ ಕ್ವಶನ್, ನೀವೇ ಕೇಳ್ರಿ. ಏನಪ್ಪ ಅಂತಂದರೆ, ನಿಮಗೆ ಪುನಃ ಗರ್ಲ್ ಬೇಬಿ ಆದ್ರೆ ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ ಅಂತ ಕೇಳಿರಿ. ಇದಕ್ಕೇನು ಆನ್ಸರ್ ಮಾಡ್ಬೇಕು ಗೈಸ್? ಪುನಃ ಗರ್ಲ್ ಬೇಬಿ ಆದ್ರೆ ಬೇಜಾರಾಗುತ್ತೆ, ಇಲ್ಲಂತ ಹೇಳಲ್ಲ, ಮತ್ತು ಸುಳ್ಳು ಹೇಳಕ್ಕೆ ಬರಲ್ಲ. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ದೇವರು ಕೊಟ್ಟಿದ್ದಂತೇಳಿ ಎಕ್ಸೆಪ್ಟ್ ಮಾಡ್ತೀನಿ, ಹಾಗೇನಿಲ್ಲ. ಗರ್ಲ್ ಬೇಬಿ ಅಂದ್ರೇ ಇಷ್ಟ ನನಗೆ ಆ್ಯಕ್ಚುಲಿ. ಇಬ್ಬರು ಇದ್ದಾರಲ್ಲ, ಸೊ ಬಾಯ್ ಬರಲಿ ಅಂತ ಆಸೆ ಪಟ್ಟಿದ್ದೆ ಅಷ್ಟೆ. ಬಂದರೂ ಓಕೆ, ಯಾಕಂದರೆ ನಮ್ಮ ಕೈಲಿ ಇಲ್ವಲ್ಲ. ಸೊ ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ, ಖುಷಿ ಆಗುತ್ತೆ. ಹಂಗೇನಿಲ್ಲ, ಅಂಥ ಪರ ಏನಿಲ್ಲ. ಒಂದು
ಒಂದು 30% ಬೇಜಾರಾಗುತ್ತೆ, ಒಂದು 70% ಓಕೆ ಎಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ನಾನು ಆಲ್ರೆಡಿ ವೀಡಿಯೋಸ್ದಾಗ ಹೇಳೀನಿ, ಬಟ್ ಆದ್ರೂ ನಿಮ್ಮದು ಸಿಸರೇನ ಅಥವಾ ನಾರ್ಮಲ್ಲ ಅಂತ ಕೇಳಾಕಂತಿದ್ರಿ. ಮತ್ತು ನಿಮ್ಗೆ ಎಷ್ಟು ಮಕ್ಕಳು, ಇವರಿಬ್ಬರು ನಿಮ್ಮ ಮಕ್ಕಳ ಅಂತ ಕೇಳ್ತೀರಿ. ಒಬ್ಬೊಬ್ರು ಅಂದರೆ ವೀಡಿಯೋಸ್ ನೋಡಿರಲ್ಲ ಅನ್ಸುತ್ತಾ, ಅವರು ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರು ಕೇಳಿದಿರ್ತೀರಿ. ಇಬ್ಬರು ಮಕ್ಕಳು ನನಗೆ ಈ ವಿಡಿಯೋದಲ್ಲಿ ನೋಡ್ತಾನೆ ಇರ್ತೀರಿ ಅವ್ರನ್ನ, ಅನನ್ಯ ಅಮೂಲ್ಯ ಅಂತ. ಇಬ್ಬರದು ಸಿಸರೇನ್ ಆಗೈತಿ, ಇವಾಗ ನೆಕ್ಸ್ಟ್ ಕೂಡ ಸಿಸರೇನ್ ಆಗುತ್ತಾ ಅದು ಹೇಳೋದೇ ಬೇಡ. ಯಾಕಂದ್ರೆ ಆಲ್ಮೋಸ್ಟ್ ಸಿಸರೇನ್ ಆದವ್ರಿಗೆ ಜಾಸ್ತಿ ನಾರ್ಮಲ್ ಟ್ರೈ ಮಾಡೋಂಗಿಲ್ಲ, ಅದಾದ್ರೆ ಅಷ್ಟೇ ದೇವ್ರ ಕೈಯಲ್ಲಿ ಇದ್ದಿದ್ದು. ಬಟ್ ಡಾಕ್ಟರ್ಸ್ ಅಂತ ರಿಸ್ಕ್ ತೊಗೊಳಲ್ಲ. ನನ್ನ ಪೊಸಿಷನ್ ಇವಾಗ ನಂದು ಸಿಚುವೇಶನಿಗಂತೂ ಸಿಸರೇನೇ ಮಾಡ್ತಾರೆ ಗೈಸ್. ಅಂತ ರಿಸ್ಕ್ ನಾರ್ಮಲ್ ಡೆಲಿವರಿ ಮಾಡೋಷ್ಟು ರಿಸ್ಕ್ ಯಾರೂ ತೊಗೊಳಲ್ಲ ಪ್ರೆಸೆಂಟ್. ಜಾಸ್ತಿ ಜನ ನನಗೆ ಇಷ್ಟ ಆಗಿರೋ ಕಮೆಂಟ್ಸ್ ಹಾಕ್ತೀರಿ. ಏನಪ್ಪ ಅಂತಂದ್ರೆ, ಅಕ್ಕ ನಿನಗೆ ಬಾಯ್ ಆಗುತ್ತೆ ಅಕ್ಕ, ಖುಷಿಯಾಗಿರು, ಹಾಗೇನಿಲ್ಲ ಬಾಯ್ ಬರುತ್ತಾ ಅಂತೇಳಿ ಜಾಸ್ತಿ ಜನ ಕಮೆಂಟ್ ಹಾಕ್ತೀರಿ. ಥ್ಯಾಂಕ್ ಯು ಸೋ ಮಚ್. ಯಾವುದಾದ್ರೂ ಬರಲಿ, ಬಟ್ ಬಾಯ್ ಬರುತ್ತಂತೆ ವಿಶ್ ಮಾಡ್ತಿರಲ್ಲ, ಅಷ್ಟೇ ಖುಷಿ ನನಗೆ. ಯಾವುದಾದ್ರೂ ಬಂದರೆ ಎಕ್ಸೆಪ್ಟ್ ಮಾಡಲೇಬೇಕು ಗೈಸ್. ಯಾಕಂದ್ರೆ ನನಗೆ ಮೊದಲು ಸೆಕೆಂಡ್ ಆಗಿದ್ರೆ ನಾನು ಅಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಿದ್ದಿದ್ದಿಲ್ಲ. ಥರ್ಡ್ ಅದು ಆಫ್ಟರ್ ಲಾಂಗ್ ಟೈಮ್ ಬೇರೆ ಆಗಿತ್ತಲ್ಲ, ಸೊ ಬಾಯ್ ಆದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಬೇರೆ ಒಬ್ಬರೇ, ಸೊ ಅದಕ್ಕೋಸ್ಕರ ಒಂದು ಬಾಯ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಪರ್ಸ್ನಲಿ ಬಾಯ್ ಇಷ್ಟ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ನಾ ಬರೀ ಹುಡುಗಿ ಪಾಪುನ ಭಾಳ ಐತಿ ಅಂತೀನಿ, ಬಟ್ ನನಗೆ 2 ಗರ್ಲ್ ಇದ್ದಿದ್ದರಿಂದ ಬಾಯ್ ಆಗಲಿ ಅಂತೇಳಿ ಆಸೆ ಪಡಕಂತೀನಿ. ನಮ್ಮ ಮನೆಯವರು ಕೂಡ ಅವರು ಏನೂ ಇಲ್ಲ ಗೈಸ್, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಗರ್ಲ್ ಅಂದ್ರೇ ಇಷ್ಟ ಅವ್ರಿಗೆ, ಯಾವುದಾದ್ರೂ ಆಗಲಿ ಅಂತ ಅಂತಾರೆ. ನಮ್ಮ ಅತ್ತೆ ಕೂಡ ಅಷ್ಟೇ, ಅವರು ನಮ್ಮ ಕೈಯಲ್ಲಿ ಏನಿಲ್ಲ ದೇವ್ರ ಕೈಯಲ್ಲಿ ಐತಿ ಅಂತಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ ನಂಗೆ, ಯಾವುದಾದ್ರೂ ಬಂದ್ರೂ ಓಕೆ. ಯಾಕಂದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ, ಮನೆಗೆ ಏನಾರು ಅಂತಾರೆ, ಹಂಗಂತಾರೆ ಹಿಂಗಂತಾರೆ ಅಂಥ ಪ್ರಾಬ್ಲಮ್ಸೇ ಇಲ್ಲ. ನನಗೆ ಬಾಯ್ ಬರ್ಬೇಕಂತ ಆಸೆ ಅಷ್ಟೇ. ಇನ್ನೊಬ್ರು ಏನಪ್ಪ ಅಂತಂದ್ರೆ, ಒಂದು 3-4 ಜನ ಕೇಳಿದ್ದಾರೆ ಗೈಸ್, ವೇಟ್ ಎಷ್ಟಿದೆ ಪಾಪುದು ಅಂತೇಳಿ. ನಿಜ ಹೇಳ್ಬೇಕಂದ್ರೆ ನಂಗೆ ಗೊತ್ತೇ ಇಲ್ಲ ವೇಟ್ ಎಷ್ಟೈತೆ ಅಂತಲೂ ಹೇಳಿಲ್ಲ ನಂಗೆ ಡಾಕ್ಟ್ರು. ಯಾಕಂತಂದ್ರೆ ಅದು ಗೊತ್ತಾಗೋದೇ ಆ್ಯಕ್ಚುಲಿ 7-8 ಮಂತ್ಸ್ನಾಗ ಹೇಳ್ದಾರಂತ, ನನ್ನ ಫ್ರೆಂಡ್ ಹೇಳಿಲ್ಲ. ಬಟ್ ನಾನೆಲ್ಲ ನಂದು ಎನಮಲ್ ಸ್ಕ್ಯಾನಿಂಗ್ಗಳು ಚೆಕ್ ಮಾಡಿದೆ, ಅದು ಕಾಣಿಸಿಲ್ಲ ನನಗೆ ಎಲ್ಲೂ. ಗ್ರಾಮ್ ಲೆಕ್ಕದಲ್ಲಿ ಕಾಣಿಸುತ್ತಾ ಅಂತ, ಬಟ್ ಅದನ್ನು ಕಾಣಿಸಿಲ್ಲ ನಂಗೆ, ಗೊತ್ತಿಲ್ಲ, ನಾನು ನೀಟಾಗಿ ಅಬ್ಸರ್ವ್ ಮಾಡಿದ್ನೇ ಇಲ್ಲ ಅಂತೇಳಿ. ಎಷ್ಟು ಗ್ರಾಮ್ ಐತಿ, ಎಷ್ಟು KG ಐತಿ ಅಂತ ಕೇಳಿರಿ. KG ಅಂತೂ ಇರಲ್ಲ ಗೈಸ್, ಯಾಕಂತಂದ್ರೆ 7 ಮಂತ್ಸ್ ಸ್ಟಾರ್ಟ್ ಆದಮೇಲೆ ಬೆಳವಣಿಗೆ ಸ್ಟಾರ್ಟ್ ಆಗುತ್ತಂತ, ಅವಾಗ ಬೇಬಿದು ವೇಟ್ ಇನ್ಕ್ರೀಸ್ ಆಗುತ್ತಂತ. ಇವಾಗಿಂದ ನಾನು ಏನು ತಿಂತೀನಿ, ನಾನೇನು ಹೆಲ್ದಿ ಫುಡ್ ತಿಂತೀನಲ್ಲ ಗೈಸ್, ಅದ್ರ ಮೇಲೆ ಡಿಪೆಂಡ್ ಆಗಿ 9 ಮಂತ್ಸ್ ಎಂಡಿಂಗ್ ಎಷ್ಟಿದೆ, ಎಷ್ಟು KG ಇದೆ. ಇವಾಗ 8 ಮಂತ್ಸ್ನಾಗೂ ಗೊತ್ತಾಗುತ್ತಂತ ಸ್ಕ್ಯಾನಿಂಗ್ ಒಳಗೆ. ಇವಾಗ ನಂದು ನಾರ್ಮಲ್ ಚೆಕಪ್ ಐತಿ ಗೈಸ್ ಈ ಸಲ, ಏನೋ 2 ದಿನ ಐತಿ, ನಾಳೆ ಬಿಟ್ಟು ನಾಡಿದ್ದೇನೆ, ಆಚೆ ನಾಡಿದ್ದು ಇರಬೇಕು. ಸೊ ಹೋಗ್ತೀನಿ, ಹಂಗೆ ಸುಮ್ಮನೆ ನಾರ್ಮಲ್ ಚೆಕಪ್ ಅಷ್ಟೇ. ಅದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಅವತ್ತು. ಏನಂದರೆ ಡಾಕ್ಟರ್ ಅಂತ ಅಂದರೆ ಏನು ಅನ್ನಲ್ಲ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮತ್ತು ಕೇಳ್ತಾರೆ ಏನಾದರೂ ಸಮಸ್ಯೆ ಇದ್ದರೆ. ಅದು ಬಿಟ್ಟರೆ ಸ್ಕ್ಯಾನಿಂಗ್ ಅಂತೂ ಇರೋಂಗಿಲ್ಲ ಈ ಸಲ. ನೋಡಂಬರಿ, ಅದನ್ನು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಎಲ್ಲರೂ ನಾನು ಡ್ರೆಸ್ ಹಾಕೊತೀನಲ್ಲ ಗೈಸ್, ಡ್ರೆಸ್ಸಿನ ನಂತರ ಗೈಸ್ ಏನಂದ್ರೆ ಯಾವ ಡ್ರೆಸ್ ಹಾಕೋಣಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ, ಸಾರಿ ಹಾಕೋಣಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ, ಬರೀ ಇದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿನಿ. ಎಷ್ಟು ಕಂಫರ್ಟೇಬಲ್ ಆಗಿರ್ತಾವಂದ್ರೆ ಅದನ್ನು ಯೂಸ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಪ್ರೆಗ್ನೆಂಟ್ ಇದ್ದವ್ರಿಗೆ ಅಂದ್ರೆ ಡ್ರೆಸ್ಸಿನ ಪ್ರಾಬ್ಲಮ್ ಗೈಸ್, ಮತ್ತು ಫಿಟ್ ಆಗ್ತಿರುತ್ತಾ, ಅದು ಕಂಫರ್ಟೇಬಲ್ ಇರೋಂಗಿಲ್ಲ. ಲೆಗ್ಗಿನ್ ಹಾಕೊಂಡ್ರೆ, ಪ್ಯಾಂಟ್ ಹಾಕೊಂಡ್ರೆ ಹೊಟ್ಟೆ ಕಡೆ ಕಟ್ಟಕ್ಕೆ ಎಲ್ಲ ಪ್ರಾಬ್ಲಮ್ ಈ ಹಾಕೊಂಬಿಟ್ರೆ ಸಾಲ್ವ್ ಆಗ್ತಾವೆ ಗೈಸ್. ಎಲ್ಲರೂ ನಾನು ಇದ್ರದ್ದೇ ಒಂದು ಡ್ರೆಸ್ಸಿಂದೇ ವಿಡಿಯೋ ಮಾಡಿ, ಯಾವ ಪೇಜ್ ಅಂತ ಹೇಳೀನಿ, ಎಲ್ಲ ಮಾಡೀನಿ. ಆದ್ರೂ ಇದು ಎಲ್ಲಿ ಸಿಗ್ತಾವೆ ಮೆಟರ್ನರಿ ಡ್ರೆಸ್ ಲಿಂಕ್ ಅಂತೀರಿ. ಲಿಂಕ್ ಅಂತ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಇನ್ಸ್ಟಾಗ್ರಾಮಲ್ಲಿ ಕಾಂಫ್ಟಿ ಕಲೆಕ್ಷನ್ ಅಂತ ಐತೆ ನೋಡ್ರಿ, COMFTY ಅಂತ, ಅದು ಕಾಂಫ್ಟಿ ಅಂತೇಳಿ ಕಲೆಕ್ಷನ್ ಅಂತ ಐತೆ, ಅದರೊಳಗೆ ತೊಗೊಂಡಿದ್ದು ಇದನ್ನು. ಮತ್ತು ಇನ್ನೊಂದು GSS ಅಂತ ಟೈಪ್ ಮಾಡಿ, ಮತ್ತು ನೆಕ್ಸ್ಟ್ ಫೀಡಿಂಗ್ ಮೆಟರ್ನರಿ ಕುರ್ತೀಸ್ ಅಂತ ಇರ್ತಾವೆ ನೋಡಿರಿ. ಫೀಡಿಂಗನ್ನು ಇರ್ತಾವೆ, ನಾನ್ ಫೀಡಿಂಗನ್ನು ಇರ್ತಾವೆ, ಕಂಫರ್ಟೇಬಲ್ ಆಗಿರ್ತಾವೆ. ಹೋಗಿ ಪರ್ಚೇಸ್ ಮಾಡಿರಿ ಗೈಸ್. ಮೆಟರ್ನರಿ ಲಿಂಕ್ ಅಂತ ಕೇಳಬೇಡ್ರಿ, ಇನ್ಸ್ಟಾಗ್ರಾಮ್ ಅಂತೂ ಇದ್ದೇ ಇರುತ್ತೆ ಎಲ್ಲರದ್ದು. ಸೊ ಅದ್ರಾಗ ಹೋಗಿ ನಾನು ಹೇಳಿರೋ ಪೇಜ್ನ ಟೈಪ್ ಮಾಡಿ ಸರ್ಚ್ ಮಾಡಿ ಅವ್ರಿಗೆ ಮೆಸೇಜ್ ಹಾಕ್ರಿ.
ಒಂದೊಂದು ಫೇಕ್ ಇದಾವೆ ಗೈಸ್, ಹುಷಾರಾಗಿ ನೋಡಿರಿ. ನೋಡಿ ಅವ್ರಿಗೆ ಮೆಸೇಜ್ ಮಾಡಿರಿ, ನೀವು ಈ ಥರ ಡ್ರೆಸ್ನ ಪರ್ಚೇಸ್ ಮಾಡಿರಿ. ಹಾಯ್ ಅಮೂಲ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ. ನಮಸ್ತೆ. ಫಸ್ಟ್ ಎಂಟ್ರಿ ಅಮೂಲ್ಯ. ಫಸ್ಟ್ ಎಂಟ್ರಿ ಇದು ಹುಣಸೆ ಹಣ್ಣು ಗೈಸ್, ತೋರ್ಸ್. ಹುಣಸೆಕಾಯಿ. ಒಬ್ಬೊಬ್ರು ಹುಣಸೆ ಹಣ್ಣು ಅಂತಾರೆ, ನಿಂಗೆ ಗೊತ್ತಿಲ್ಲ. ನಾವು ಹುಣಸಿಕಾಯಿ ಅಂತೀವಿ. ಹಾಂ ಗೈಸ್, ಇಲ್ಲಿ ನಮ್ಮ ಮನೆ ಹತ್ರ ಇದೇನು ಮಾಡಕ್ಕೆ ಹುಂಚಟ್ನಿ ಹುಂಚಟ್ನಿ ಹಾಕಕ್ಕೆ ತಗೊಂಬಂದಾರಲ್ಲ ಅವ್ರು, ಅದಕ್ಕೆ ಪಾಪು ಕೊಟ್ಟಾರ, ನನಗೋಸ್ಕರ ಕೊಟ್ಟು ಕಳ್ಸ್ಯಾರ ಗೈಸ್. ಥ್ಯಾಂಕ್ ಯು ಅಮ್ಮು. ನಿನ್ನೆ ಶಾಂತ ಯಾವಾಗಲೂ ಖುಷಿ ಆಗಿದೆ. ಜೋರು ಹೇಳ. ಹ್ಯಾಪಿ ಬರ್ತ್ಡೇ ಶಾಂತ ಚಿಕ್ಕಿ, ಯಾವಾಗಲೂ ಖುಷಿಯಾಗಿರು. ಆರುಷಿಗ ಆತು ಬರ್ತಡೇ ಆತು ನೋಡ್ತಿರ್ತಾನ ಬ್ಲಾಗ್. ಹ್ಯಾಪಿ ಬರ್ತ್ಡೇ ಆರುಷ್, ಯಾವಾಗಲೂ ಖುಷಿಯಾಗಿರು. ಶಾಂತ ಚಿಕ್ಕಮ್ಮಗೆ ಏನು ಹೇಳ್ತಿ? ಏನು ಹೇಳಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಯಾರು? ಶಾಂತ ಚಿಕ್ಕಿ. ಗೊತ್ತನ ನಾವು ಹೆಂಗಿರ್ತೀವ ಬೆಸ್ಟ್ ಫ್ರೆಂಡ್ಸ್, ಹೆಂಗೆ ಕ್ಲೋಸ್ ಇರ್ತೀವಿ? ಜಗಳ ಆಡಲ್ಲ, ಒಂದೊಂದ್ಸತಿ ಜಗಳ ಆಡ್ತೀವಿ. ಅಲ್ಲ, ಯಾರು ಜಗಳ ಮಾಡ್ಬೋದು? ನಾನು ಆಡ್ಬೋದೇ, ನಾಯ್ಕೆ ಆಡ್ತಾಳ? ಇಲ್ಲವೇ ಆಕೆ ಜಗಳ ಗಂಟಿ. ಅಮ್ಮ ಇವತ್ತು ಇದು ಏನಾದ್ರು ನಮ್ಮ ಮನೆ ಪಕ್ಕ ಗಾಯ್ಸ್ ಆಲೂಗಡ್ಡೆ ಗಿಡ ಆಗಿದೆ, ಅದು ಚಿಪ್ಸ್ ಮಾಡೋದಂತ, ಬರೀ ಚಿಪ್ಸ್ ಅಷ್ಟೇ ಮಾಡೋದಂತದ ಆಲೂಗಡ್ಡೆ. ಮಾಡಮ್ಮ ನೋಡು, ಆದರೆ ಚಿಪ್ಸ್ ಮಾಡಿ ತೋರಿಸ್ತೀವಿ ಗಾಯ್ಸ್. ನಮ್ಮ ಮನೆ ಪಕ್ಕ ಆಲೂಗಡ್ಡೆ ಇದು ಅದೇನೋ ಗೆಡ್ಡೆ ಗಿಡ ಐತಲ್ಲ, ಅದಲ್ಲ ಆ ಕಡೆ ಐತಲ್ಲ ಅದು. ಹೌದಾ? ಅದನ್ನ ಮಾಡಕ್ಕೆ ಟ್ರೈ ಮಾಡ್ತೀವಿ ತಡ್ರಿ ಇವತ್ತು. ಸಂಡೇನ ಎಂಜಾಯ್ ಮಾಡಮ್ಮ, ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಹೆಂಗೈತವ ಚಳಿ? ದಿನ ಹೆಂಗೈತಿ ಚಳಿ? 2-3 ದಿನ ಅಂತ ಪರಿ ಚಳಿ ಐತಿ. ಅಲ್ಲ, ನಿಮ್ಮೂರಾಗ ಹೆಂಗೈತಿ ಕಮೆಂಟ್ ಮಾಡ್ರಿ ಗಾಯ್ಸ್ ಚಳಿ. ಅಲ್ಲ, ಎಲ್ಲ ಕಡೆನೂ ಚಳಿ ಐತಿ. ಅವ್ರು ಕಮೆಂಟ್ ಮಾಡ್ರಿ. ಹೌದಾ? ಇದಕ್ಕೆ ಹೋಗು, ಕಾಶ್ಮೀರಕ್ಕೆ ಹೋಗು, ಫುಲ್ ಬೆಚ್ಚಗಿರ್ತೈತಿ. ಅಲ್ಲ, ಈಗ ಹೋಗು. ಯವ್ವ, ಈಗ ಹೋದ್ರ ಸತ್ತ ಹೋತಾರ ಅಲ್ಲಿ. ಅಲ್ಲಿ ಈಗಲೇ ಮಂಜು ಬೀಳ್ತೈತಲ್ಲ, ಬೀಳಲ್ಲ, ಅದಕ್ಕೆ ಹೋಗ್ತಿರ್ತಾರೆ. ಈಗಲೇ ಜಗ್ಗು ಜನ ಹೋಗ್ತಾರೆ. ನೀನು ಹೋಗಿ ಸಲ ಯಾರು ಕರ್ಕೊಂಡು ಹೋಗು. ಟ್ರೈನ್ ಹೋತಾವು, ಬಸ್ ಹೋತಾವು. ಟ್ರೈನಿಗೆ ಹೋಗಮ್ಮ. ನೋಡಿ, ನಮ್ಮ ಮಮ್ಮಿ ಬಿಸ್ಕೆಟ್ ತಿಂತಿದ್ದಾಳೆ ಗೈಸ್. ನಿನ್ನೆ ಏನಾಗ್ಬಿಟ್ಟಿತ್ತಂದ್ರ 3 ಗಂಟೆ ಆಗೈತಿ, ಫುಲ್ ಹಸುವಾಗ ಕುಂದ್ಬಿಟ್ಟೈತಿ. ಒಂದು ಗಂಟೆಗೆ ಹಸುವಾಗ ಕುಂದಿತ್ತು, ಹೆಂಗೋ ತಡ್ಕೊಂಡು ಮಕ್ಕಂಡಿನಿ. ಆದ್ರೂ ನೈಟ್ ಸ್ವಲ್ಪ ಸರಿಯಾಗಿ ಊಟ ಮಾಡಿಲ್ಲ. ಮತ್ತೆ ನೈಟ್ ಬಿಸ್ಕೆಟ್ ತಿಂದಿನಿ ಗೈಸ್. ಮತ್ತೆ ಕೆಳಗೆ ಹೋಗಿ ನಮ್ಮ ಹಸ್ಬೆಂಡ್ ಬಿಸ್ಕೆಟ್ ತಂದು ಕೊಟ್ಟರು. ನಮ್ಮ ಅಪ್ಪಾಜಿ 5:30 ಎದ್ದು ಇಡ್ಲಿ ತಂದು ಕೊಟ್ಟಾರ 6 o'clock ಈಗ. ಯಾಕಂದ್ರೆ ಫುಲ್ಲು ಒಂಥರ ಅನ್ಸ್ಬಿಟ್ಟಿತ್ತು. ಬಿಸ್ಕೆಟ್ ಒಳಗೆ ನೀರು ಹಾಕೊಂಡು ತಿಂದ ಫ್ರೆಂಡ್ಸ್. ಮತ್ತೆ ಏನು ಮಾಡ್ಬೇಕು, ರಾತ್ರಿ ಬಿಸ್ಕೆಟ್ ಒಳಗೆ ನೀರು ಹಾಕೊಂಡು ತಿಂದಿನ್ರಿ. ನಾನು ಹಿಂಗೆ ಮಾಡ್ತೀನಿ. ಈಗ 1-2 ದಿನ ಆಯ್ತು ಗೈಸ್. ಫುಲ್ ಒಂದು ಹೊತ್ನಾಗೆಲ್ಲ ಹಸುವಾಗ ಕುಂದ್ಬಿಟ್ಟೈತಿ. ಇವಾಗ ನಾವು ಫುಲ್ ಹೊಟ್ಟಿ ಚೆನ್ನಾಗಿದ್ನೆ ಗೈಸ್. ನಮ್ಮ ಮಮ್ಮಿ ಕರ ತೆಗೆದು ಚಟ್ನಿ ಕಲಸಿ ಉಣಿಸ್ತಿರ್ಲಿಲ್ಲ. ಅನ್ನನೂ ಇರ್ಲಿಲ್ಲ, ಅನ್ನ ಇತ್ತು, ಸಾಂಬಾರು ಇರ್ಲಿಲ್ಲ. ಸಣ್ಣಕ್ಕಿದ್ದಾಗ ಮತ್ತೆ ನೀ ಅಳ್ತಿದ್ದೇವ, ನಿನ್ನ ಹಾಲಿನ ಬಾಟಲ್ ಇತ್ತೆ ನಿನಗೆ. ಗೈಸ್, ಆಮೇಲೆ ಸಿಗ್ತೇನೆ. ಬಾಯ್ ಬಾಯ್. ನಾನು ಇವಾಗ ಆಟ ಆಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಹೋಗಿ ಬನ್ನಿ. ಗೈಸ್ ನೋಡ್ರಿ, ಅನನ್ಯವ ಪಾಪ ಗೈಸ್ ನನ್ನ ಸಲುವಾಗಿ ಎಗ್ ಪಪ್ ತರಿಸಿದ್ಲು. ನಾನು ನೋಡಿದ್ರೆ ಜಸ್ಟ್ ಎಳ್ನೀರು ಕುಡಿದೆ, ಮತ್ತು ಊಟ ಮಾಡಿದ್ದೆ. ಮತ್ತೇನು ಮಾಡಿದೆ, ಇನ್ನೊಂದೇನು ಮಾಡಿದ್ನಲ್ಲ ಗೈಸ್. ನೋಡ್ರಿ, ಇವರು ಶಿವಪುತ್ರ ಕಾಮಿಡಿ ನೋಡ್ತಾರ. ನಮ್ಮ ಅಮೂಲ್ಯ ಶಿವಪುತ್ರ ಫ್ಯಾನ್ ಗೈಸ್. ಯಾವಾಗಲೂ ಇಷ್ಟಪಡ್ತಾನೆ ವೀಡಿಯೋಸ್ನ. ಸರ್ಚ್ ಮಾಡಿ ನೋಡ್ತಾನೆ. ಆರಾಮು ಅನನ್ಯ, ಶಾಂತ ಚಿಕ್ಕಮ್ಮನ ಬರ್ತಡೆ ವಿಶ್ ಮಾಡು. ಬರ್ತಡೆ ವಿಶ್ ಮಾಡಂದೆ. ಇಲ್ಲ, ಅಕ್ಕಿದೆ ಎಲ್ಲಿ ಬರ್ತಾಳ ಆಕೆ? ನಾವು ಹೋಗ್ಬೇಕಲ್ಲ ಆಕೆ ಬರ್ತಡೆ ಮಾಡಕ್ಕೆ. ಹ್ಯಾಪಿ ಬರ್ತ್ಡೇ ಚಿಕ್ಕಿ. ಈಗ ಅವಾಗಲೇ ಮಾಡ್ಯಾಳ.
ಓಕೆ ಗೈಸ್, ನೋಡಿದ್ರಲ್ಲ ಸ್ವಲ್ಪ ನನಗೆ ಎಷ್ಟು ಗೊತ್ತದವು ಅಷ್ಟು ನೆನಪಿದ್ದವು ಅಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಮತ್ತು ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಇವಾಗ ಕಮೆಂಟಲ್ಲಿ ತಿಳಿಸ್ರಿ, ನಾಳೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿಲ್ಲ ಗೈಸ್, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿದ್ದೀನಿ. ಸೊ ಯಾರೂ ಬೇಜಾರಾಗಬೇಡಿ ಗೈಸ್ ಪ್ಲೀಸ್. ಇವಾಗ ಪ್ರೆಸೆಂಟ್ ಸಿಚುವೇಶನ್ಯಾಗ ಸ್ವಲ್ಪ ರೆಸ್ಟು, ಸ್ವಲ್ಪ ಕೆಲಸ ಎಲ್ಲ ಇದನ್ನು ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಕಮೆಂಟ್ ನೋಡೋಕ್ಕಾಗ್ತಿಲ್ಲ. ಸೊ ಬೇಜಾರು ಮಾಡ್ಕೊಬೇಡ್ರಿ. ಮತ್ತು ಕಮೆಂಟ್ ಮಾಡೋದಂತೂ ಬಿಡಬೇಡಿ ಗೈಸ್, ನಿಮ್ಮ ಕಮೆಂಟ್ಸ್ ನೋಡಿ ನಂಗೆ ಖುಷಿ ಆಗುತ್ತೆ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಗೈಸ್ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕೆ. ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಮತ್ತು ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಗೈಸ್. ನಂಗೆ ಒಬ್ಬಳು ಇರ್ತೀನಲ್ಲ, ಮತ್ತು ಅನನ್ಯ ಅಮೂಲ್ಯ ಇರ್ತಾರೆ, ಬಟ್ ಅವ್ರು ಸ್ಕೂಲಿಗೆ ಹೋಗ್ಬಿಡ್ತಾರಲ್ಲ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸ್ಯಾರಿ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್ ಮಾಡ್ರಿ ಅಂದಿರಿ. ಎಲ್ಲ ಊರಿಗೆ ಹೋಗ್ಬೇಕಂತೇಳಿ ಎಲ್ಲ ನೀಟಾಗಿ ಮಡಚಿಟ್ಬಿಟ್ಟಿನಿ. ಸೊ ಅವ್ನು ಕಿತ್ತಾಕೋಕ್ಕೆ ಕಷ್ಟ. ಸೊ ಟ್ರೈ ಮಾಡ್ತೀನಿ. ಬೇರೆ ಏನಾದರೂ ವಿಡಿಯೋಸ್ ಯಾವ ಥರ ಮಾಡ್ಬೇಕಂತ ಕಮೆಂಟ್ ಮಾಡಿರಿ, ಟ್ರೈ ಮಾಡ್ತೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಬಾಯ್.